ಬಾ, ನನಗೊಂದು ಸಂತೋಷ ಸುದ್ದಿ ಹೇಳ್ತೀನಿ ಬಾ ನೋತು. ಏನು ಮಂದರ, ಏನು ತುಂಬ ಖುಷಿಯಾಗಿದೆಯಲ್ಲ, ಏನು ಸಮಾಚಾರ, ಏನಿರ್ಬೋದು? ಆ ಮುತ್ತುನ ಪೊಲೀಸ್ನವರು ಅರೆಸ್ಟ್ ಮಾಡಿದ್ರಂತೆ. ಏನೋ ಇವರು ರಾಣಿ ಅಕ್ಕ ಅವ್ರದ ATM ಎಲ್ಲ ಎತ್ಕೊಂಡು ಅವರು ವಾರ್ಗಿತ್ತಿದಾರಲ್ಲ, ಅವ್ರದ್ದು ATM ಎಲ್ಲ ಹೊತ್ಕೊಂಡು ದುಡ್ಡೆಲ್ಲ ಬಿಡಿಸ್ಕೊಂಬರಕ್ಕೆ ಹೋಗಿದ್ಲಂತೆ. ಅದೆಲ್ಲ ಹಿಂಗೆ ಎಲ್ಲರೂ ಸಿಕ್ಕಾಕೊಂಡು ಸರಿಯಾಗಿ ಇವಾಗ 3 ಲಕ್ಷ ರೂಪಾಯಿ ದುಡ್ಡು ಕೊಡಬೇಕಾಗಿತ್ತಂತೆ, ಕೊಟ್ಟಿಲ್ಲ ಅಂತ ಇವಾಗ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋದ್ರಂತೆ. ಮಾಡ್ತಾಳೆ ಬಿಡು, ಅದ್ರಲ್ಲಿ ಮಾತ್ರ ಕ್ರಿಮಿನಲು. ಆದ್ರೂ ಅವಳಿಗೆಲ್ಲ ಹಿಂಗೆ ಡೀಟೇಲ್ಸ್ ಎಲ್ಲ ಹಿಂಗೆ ಗೊತ್ತಾಯ್ತಂತೆ. ನೋಡ್ಕೊಂಡವಳೆ ಎಲ್ಲ ನೋಡಿಕೊಂಡು ಅವಳು ಅದನ್ನೆಲ್ಲ ತಿಳ್ಕೊಂಡಿದ್ದಾಳೆ. ತಿಳ್ಕೊಂಡೆ ಆ ಕೆಲಸ ಮಾಡಿರೋದು. ತಿಳ್ಕೊಂಡಲೆ ಯಾರಾದ್ರೂ ಸುಮ್ಮನೆ ತಗೊಂಡೋಗಿ ಏನು ಮಾಡೋಕ್ಕಾಗುತ್ತೆ? ಅದನ್ನು ತಗೊಂಡೋಗಿ ಏನು ಮಾಡೋಕ್ಕಾಗಲ್ಲ. ತಿಳ್ಕೊಂಡಿದ್ದಾಳೆ. ಫಸ್ಟ್ ಜೊತೆಗೆ ಚೆನ್ನಾಗಿದ್ರಲ್ಲ ವಾರ್ಗಿತ್ತೇವ್ರಿಬ್ರು, ಅವಾಗ ಅವಳೆಲ್ಲ ತಿಳ್ಕೊಂಡು ಈ ರೀತಿ ಮಾಡಿರೋದು. ಮೊಬೈಲ್ ಕೂಡ ಹೊತ್ಕೊಂಡು ಹೋಗ್ಬಿಟ್ಟವಳೆ ಅದ್ರ ಜೊತೆಗೆ. ನೋಡು ಎಂಥ ಕ್ರಿಮಿನಲ್ ಅವಳು ಬುದ್ಧಿ ಅಂತ. ಹೌದೇನು ಯಪ್ಪ, ನೋಡಪ್ಪ ಎಂತೆಂಥ ಜನ ಇರ್ತಾರೆ ಅನಿಸುತ್ತೆ. ನೆನೆಸ್ಕೊಂಡ್ರೆ ನಿಜವಾಗ್ಲೂ ಏನಪ್ಪ ಇದು ಇಂಥ ಜನಗಳು ಇರ್ತಾರ ಅನಿಸುತ್ತೆ. ಹೆಂಗೋ ಬಿಡು, ಹೋಗಿದ್ದು ಒಳ್ಳೇದೇ ಆಯ್ತು ಅತ್ಲಾಗೆ. ಅದಕ್ಕೆ ನಿಮ್ಗೆ ಹೇಳೋಣ ಅಂತ ಕಾಯ್ತಾ ಇದ್ದೆ. ನಿಮಗೂ ಖುಷಿಯಾಗಿರುತ್ತೆ ಅಂತ ಅನ್ಕೊಂಡಿರ್ತೀನಿ. ನಾನು ಏನು ಅನ್ಕೊಂಡೆ ಗೊತ್ತಾ, ನೀನು ಸಂತೋಷದ ವಿಷಯ ಅಂದಲ್ಲ, ಎಲ್ಲಾದರೂ ನಾನು ಅಪ್ಪ ಆಗ್ತಾ ಇದ್ದೀನೇನೋ ಅಂತ ಎಲ್ಲ ಒಂದು ಕಡೆಗೆ ಅನ್ನಿಸ್ತು. ರೀ ಹೋಗ್ರಿ, ಸುಮ್ಮನೆ ಇನ್ನು ಇಷ್ಟು ಬೇಗ ನಮಗೆ ಮಕ್ಕಳು ಬೇಡ. ಇನ್ನೂ ಸ್ವಲ್ಪ ದಿನ ಆಗಲಿ. ಇನ್ನೂ ಸ್ವಲ್ಪ ದಿನ ಲೇಟ್ ಆಗಲಿ. ಇನ್ನೂ ಮದುವೆ ಆಗೈತೆ, ಇನ್ನೂ ಸ್ವಲ್ಪ ದಿನ ಆಗಲಿ, ಸುಮ್ಮನಿರಿ. ಬೇಡ ಬಿಡು, ಬೇಗ ಆಗಿದ್ರೆ ಚೆನ್ನಾಗಿರ್ತಿತ್ತು. ಬೇಗ ಆಗಬೇಕಾಗಿತ್ತು, ಬೇಗ ಆಗಬೇಕು. ಮಕ್ಕಳು ಬೇಗ ಆದ್ರೇ ಚೆನ್ನಾಗಿ. ಸರಿ ಆಯ್ತು, ಹೇಳ್ಬಿಡ್ರಿ. ಸದ್ಯಕ್ಕೆ ಆಗಿಲ್ಲ, ಆದಾಗ ನೋಡ್ಕೊಳ್ಳೋಣ. ಬನ್ನಿ ಊಟ ಮಾಡಿರ. ಅಷ್ಟು ಬಟ್ಟೆ ಕೊಡು, ಬಟ್ಟೆ ಚೇಂಜ್ ಮಾಡ್ತೀನಿ. ಅದಕ್ಕೆ ಬಟ್ಟೆ ಕೊಡೋಣ ಅಂತ. ಖುಷಿಯಾಗ್ಬಿಟ್ಟೈತೆ ಮಂದಾರನ್ಗೆ ಮುತ್ತನ್ನ ಅರೆಸ್ಟ್ ಮಾಡಿರೋದಕ್ಕೆ. ರೀ ಅವಳು ತುಂಬ ಮೆರಿತಾ ಇದ್ಲು, ಅದಕ್ಕೆ ನನಗೆ ತುಂಬ ಖುಷಿ ಆಗ್ಬಿಡ್ತು. ಮಂಗ್ಲೇಸರನ ಹಾಕ್ಯಂಡೋಗಮ್ಮ ಸ್ವಾತಿ. ಬೇಡ ಸುಮ್ಮನಿರಮ್ಮ, ಹೊಲ್ದಾಗಿರ್ತೀನಿ. ಏನು ಬೇಡ ಸುಮ್ಕಿರು. ಇವಾಗ ಹಾಕ್ಯಂಡು ಹೋಗ್ಬಿಟ್ರೆ ತುಂಬ ಸಮಸ್ಯೆ ಆಗುತ್ತೆ. ಏನು ಬೇಡ, ಒಡವೆ ಇಲ್ಲ ಅಂತಂದರೆ ಹೆಂಗೋ ನಿಮ್ದಿಗೆ ಆ ಭಯ ಇಲ್ದಂಗೆ ಇರ್ಬೋದು. ಒಡವೆ ಇದ್ಬಿಟ್ರೆ ಭಯ. ಸುಮ್ಮನಿರು, ಏನು ಬೇಡ ಸಾಕು. ಇಂಥ ಕಾಲದಾಗೆ ಸಖತ್ತು ಭಯ ಆದಂಗೆ ಆಗುತ್ತೆ ಒಡವೆ ಹಾಕೊಂಡ್ರೆ. ಬೇಡಪ್ಪ, ಏನೋ ಬೇಡ. ಇವಾಗೇನೋ ಮಾಡಿಸಿದ್ದೀವಿ, ಇರಲಿ ಮನೆಯಾಗೆ ಇದ್ದರೆ ಒಂದಲ್ಲ ಒಂದಿನ ಕಷ್ಟಕ್ಕಾದ್ರೂ ಬಳಸ್ಕೋಬೋದಾ ಮ್ಯಾಮ್. ನಾವು ಹಾಕೊಂಡ್ರೆ ನಮಗೂ ತೊಂದರೆ, ನಮ್ಮ ವಸ್ತುನು ನಮ್ಮ ಆದಾಯನೂ ಎಲ್ಲ ಕಳ್ಕೊಂಡಂಗೆ ಆಗುತ್ತೆ. ನಮ್ಮ ಇದೆಲ್ಲ ನಾವು ಅದನ್ನು ದುಡ್ಡೆಲ್ಲ ಕಳ್ಕೊಂಡು ಎಲ್ಲ ಲಾಸ್ ಮಾಡ್ಕೊಳಂಗೆ ಆಗುತ್ತೆ. ಮನೆಯಾಗಾದ್ರೂ ಇದ್ದರೆ ಒಂದಲ್ಲ ಒಂದಿನ ಕಷ್ಟಕ್ಕಾದರೂ ಬರುತ್ತೆ, ಹಾಕ್ಯಾಬೋದು ಎಲ್ಲ ಫಂಕ್ಷನ್ಗಳಿಗೆ ಹೋದಾಗ. ಏನು ಬೇಡ ಸುಮ್ಮನಿರಮ್ಮ, ಹೊಲ್ದಾಗಿರ್ತೀವಲ್ಲ ಭಯ ಜಾಸ್ತಿ. ಹಾಕ್ಯಂಡೋಗ ಮಾತಾ ಇರಲಿ. ಇದೊಂದು ಸತಿನ ಬೇಡ ಸುಮ್ಕಿರು. ನೀನು ಸುಮ್ಮನಿರಂದ್ಮೇಲೆ ಸುಮ್ಮನೆ ಆಗ್ಬೇಕು ಅಷ್ಟೇ ನನಗೆ. ಪದ್ಮಮ್ಮ ಏನಮ್ಮ, ಬಾ ಬಾ ಕುತ್ಕ ಬಾ. ಇಲ್ಲಿ ಬಿಡ ಮಾತ ಇಡತಿನ ತಕ್ಕ ಕುಕ್ಕಣ ಇನ್ ಕಾಲು ಇಟ್ಕೊಂಡಂಗಾಗಿವೆ. ಎಲ್ಲ ಸವಿತಮ್ಮ ಬಂದಿತ್ ಕಣಮ್ಮ. ಪಾಪ ಮುತ್ತಮ್ಮನ್ ಬಿಡಿಸ್ಕೊಂಬರಕತ್ತೆ. ಇನ್ನೇನು ದಡಪಯ್ಯ ಅಂತಂತು. ಅದಕ್ಕೆ ನೀನು 2 ಲಕ್ಷ ಕೊಡಮ್ಮ ಅಂತ ಹೋಗ್ಲತ್ತೀನಿ. ಏನು ಮಾಡೋಕ್ಕಾಗುತ್ತೆ, ಕೊಡೋಣ ಅಂತ ನಾನಾದರೂ ಕೊಡ್ತಿಂತೀರನ. ಬಿಡಿಸ್ಕೊಂಬರ್ಲಿ ಬಿಡಮ್ಮ ಅಂತ. ಇನ್ನೇನು ಐಮು ಕೊಡೋದು ಬಗೆರ್ದೋಗುತ್ತೆ. ಅಮ್ಮ ಬೇಡ ಸುಮ್ಮನಿರಿ. ಈಗೇನಮ್ಮ ನಾವು ಅಂದು ಬಿಡಿಸ್ಕೊಂಬರಕ್ಕೆ ಹೋದ್ರೆ ನಮ್ಗೆ ನಾಳೆ ದಿನ ನಮಗೆ ತಿರ್ಕಂತಾಳವಳು ಬಂದರೆ. ನಾವು ಅವಳಿಗೆ ಸಹಾಯ ಮಾಡಲಿಲ್ಲ ಅಂದರೆ ಗೊತ್ತಾಗೋದು ನಮ್ಮ ಬೆಲೆ ಏನು ಅಂತಂದರೆ. ಅವಳಿಗೆ ನಾವೇನೋ ನೀವು ಸಹಾಯ ಮಾಡಿದ್ರೆ ಅವಳು ಮೇಲಕ್ಕೆ ಹೋಗ್ಬಿಡ್ತಾಳೆ. ಒಂಥರ ಏನೋ ಹೆಂಗೆ ಇದು ಮಾಡ್ತಾಳೆ ಗೊತ್ತೇ ಅವಳು ಬುದ್ಧಿ ಸರಿ ಇಲ್ಲ. ಅದಕ್ಕೇ ಸುಮ್ಮನಿರ್ಮಮ್ಮ, ಏನು ಬೇಡ, ಕೊಡೋದು ಬೇಡ, ಏನು ಬೇಡ. ಅಲ್ಲ ಪಾಪ ಕೇಳ್ತು ಬಂದು ಹಿಂಗೆ ಆಗೈತೆ ಕಣ್ದಡಪಯ್ಯ ಕೊಡ್ದಡಪಯ್ಯ ಅಂತಂತು. ಅದಕ್ಕೆ ಅಂತ ನಾನು ಕೂಡ ನಂಬ್ತಿದ್ನಮ್ಮ. ಬೇಡ ಸುಮ್ಮನಿರು, ಕೈಯಗಳದ್ದು ಯಾಕೆ ಕಳ್ಕೊಂತೀಯ? ಅಯ್ಯ ಮುಂತಾಗ ಐತೆ. ಸರ ಅದು ಐತಲ್ಲ, ತಾಣಗ ಆಡ ಇಕ್ಕಿ ತಾಂಬರ್ಲೇಳು. ಅಯ್ಯಮ್ಮ ಸರ ಇಕ್ಕೊಂಡು ಅವ್ರವ್ರ ತಗಿಸ್ಕಮ್ಮನ ಅಂತ. ಕೊಡ್ತಾರೆ. ಇವರಾದ್ರೆ ಇವ್ರ ಅಪ್ಪ ಅವರಮ್ಮ ಯಾವ್ರ ಅಜ್ಜಿ ತಾತ ಇಕ್ಕೊಂಡವ್ರೆ ಕೊಡ್ತಾರೆ ಅಮ್ಮಂಗೆ. ಸರ ಐತೆ ಅಮ್ಮ ಇಕ್ಕಿ ತರ್ಲೇಳು. ಅಮ್ಮಂಗೆ ಮತ್ತೆ ಆತು ಇಲ್ಲ ಅಮ್ಮಂಗೆ ತೋರಿಸ್ಕೊಂತೈತೆ. ಐತೆ ಸರ ಐತೆ ಮುಂತಾಗೆ. ಇದ್ದಿದ್ರೆ ಯಾಕಮ್ಮ ಒಟ್ಟು ಊರೆಲ್ಲ ಪರ್ದಾಡೋದು. ಸರ ಯಾತು ಇಲ್ಲ ಕಣಮ್ಮ. ನನ್ನ ಮಗ ಸೊಸೆನ ಬಿಡಿಸಿ ಬರಬೇಕು ಅಂತ. ನಿಮ್ಮ ತಗೊಳ್ಳೋದು ಇಸ್ಕಮ್ಮ ಕಣ್ಮಮ್ಮ, ಗೊತ್ತೈತೆ ನಿಮ್ಮ ತಗ ಹೆಂಗೆ ಇಸ್ಕೋಬೇಕು ಅಂತ. ದಡಪಾಯಿ ಅಂತ ಅಂದ್ಕೊಂಡು ಮೊದ್ಲಿಂದಲೂ ಅವಳು ಹೆಂಗೆ ಯಾರ ತಗನ ಹೆಂಗೆ ಕಿತ್ಕೋಬೇಕಂಬೋದು ಅವಳಿಗೆ ಭಾಳ ಚೆನ್ನಾಗಿ ಐಡಿಯಾ ಐತೆ. ದಡಪಾಯ ದಡಮಯ ಅಂತ ಅಂದ್ಕೊಂಡು ಬಂಗಾಳಿ ಮಾತಾಡ್ತಾಳೆ ಅವಳು. ಮಾತು ಕೇಳಿ ನೀವು ಕೊಟ್ರೆ ಅಂತಂದರೆ ಅಷ್ಟೇ. ಗನವಾಗಿ ಸರ ಐತಿ, ಸುಮ್ಕಿರು. ಮಗ ಸೊಸೆ ಬಿಡಿಸ್ಕೊಂಬರಕ್ಕೆ ಏನು ಇನ್ನೇ ಅವಳಿಗೆ ಇಕ್ಲಿ ಅವಳು ಸರ ನೀನೆ ಇಕ್ಲಿ. ಪಾಪ ಇವ್ರಿಗೆ ಮೋಸ ಮಾಡೋದಾಳಲ್ಲ, ಗೊತ್ತಾಗ್ಬೇಕು. ಸುಮ್ಕಿರು. ಏನು ಕಡೆಗಳವಳು ಇವಳು ಅಂತ ಪಾಪ ಈ ಹುಡುಗಿನ. ಯಾರಾದರೂ ಹೆಣ್ಮಕ್ಳೇ ಮಕ್ಕಳೇನೆ.
ಅಲ್ಲ ಆ ಹುಡುಗಿ ಮಗು ತಾನೇ ಬೇರೆ ಕಡೆಯಿಂದಾಗಲೇ ಅವ್ಳು ಮದುವೆ ಮಾಡ್ಕೊಂಡು ಬಂದಿರೋದು. ಏನೋ ಕಡೆಗಳು ಅವಳು ಕಂಡೋರ್ ಮನೆಯಿಂದ ಬಂದಿರೋಳು. ಅದೆಲ್ಲ ಏನು ಮಾತುಗಳು? ಥೂ, ಆ ರೀತಿ ಎಲ್ಲ ಮಾತಾಡಬಾರ್ದು. ಅಂಥವ್ರಿಗೆ ಸಹಾಯ ಮಾತ್ರ ಮಾಡಬಾರ್ದು ಕಣ್ಮಮ್ಮ. ನೀನೇನ ಇವಾಗ ಸಹಾಯ ಮಾಡೋದು ನಿನಗೆ ಒಂದು ನೀನು ತಿರುಗಿ ಬಡ ಆಗಲಿಲ್ಲ ಅಂದ್ರೆ ಕೇಳಿ ಪದ್ಮ ಏನಂದಿದ್ಲು ಅನ್ಮಂತೆ. ಅವಳು ಅಂತಾಳು ನೋಡಿ ವಾಜ್ಜ ಕೊಡ್ತೀನಿ ಅಂತಾನಲ್ಲಿ. ಅವಳು ಪದ್ಮ ದಡಪೆಯ ದಡಪೆಯ ಅಂತ ಬಂದು ಕಿಸಿತಾಳೆ. ಅದಕ್ಕೆ ವಾಜ್ಜ ಕೊಡ್ತೀನಿ ಕಣಮ್ಮ ಅಂತ ಅದಕ್ಕೆ ನಾನು ಬೇಡ ಕಣ ಜಾಗ ಕೊಡಬೇಡ ಸುಮ್ಕಿರ ಅಂತ ನಾನು ಬೈದಿ ವಾಜ್ಜನ್. ಅಲ್ಲ ದುಡ್ಡು ಕೊಡ್ತೀನಿ ಅಂಬತ್ತಲ್ಲ ತೋತ ಇಲ್ಲಿ ಹೆಚ್ಚಾಗಿದ್ರು ನಾನೆಲ್ಲ ಇಕ್ಕಂತೀನಿ ಅಂದ ನಾನು. ನಂಗೇನೆ ತಾತ ಬೇಡ ಸುಮ್ಮನಿರು. ನಾಳೆ ದಿನ ಕಷ್ಟ ಸುಖ ಆಯ್ತು ಅಂತಂದರೆ ಬೇಕು ನಿನ್ನ ಕೈಯಿರೋದು ಕಳ್ಕೊಂಬಕ್ಕೆ ಹೋಗ್ಬಿಡ್ತಂತ ಆತ. ಇರಲಿ ತೀರಾ ಅವಳಿಗೆ ಏನ್ಕನ ಮುಂದೆ ಅವಳಿಗೆ ಬುದ್ಧಿ ಬಂದಮೇಲೆ ಕೊಡೋಕ್ಕಾಗುತ್ತೆ. ಇವಾಗಲೇ ಕೊಟ್ಟರೆ ಅದಕ್ಕೆ ವ್ಯಾಲ್ಯೂ ಇರಲ್ಲ. ಇವಾಗ ನೀನು ಕೊಟ್ರು ಕೊಟ್ಟವ್ರೆ ಅಂಬಲ್ಲ. ನಾಳೆ ದಿನ ಇವಾಗ ಕೊಡು ನಮ್ಮ ತಾತ ಕೊಡ್ತು ಅಂತ ಹೇಳ್ಕೊಂಬರ್ಬೇಕಾರೆ ಬೇಡ. ಇವಾಗ ಕಷ್ಟ ಕೊಟ್ಟರು ನೆನೆಸ್ಕೊಂಬಲ್ಲ. ಅವಳು ಬೋಲ್ ಜಮ್ದಾಳು ಸುಮ್ಮನಿರು. ಅವಳಿಗೆ ಎಷ್ಟು ಇದೈತೆ ಅಲ್ಲ. ನಮ್ಮಪ್ಪ ಅಮ್ಮ ನಮ್ಮನ್ನು ಮಾತಾಡ್ಸಿದ್ರು ನಾನು ಚೆನ್ನಾಗದೆ. ಅವಳು ಹಂಗಲ್ಲ. ಬಿಡು, ಯಾರೇನು ನನಗೇನು ಸಹಾಯ ಮಾಡಿಲ್ಲ, ಯಾರೇನು ನನಗೆ ತಂದಾಕಿಲ್ಲ ಅಂತ ಅಂದ್ಬಿಡ್ತಾಳೆ ಅವಳು ಒಂದೇ ಸತಿ. ಅವಳು ನೋಡಿ ಬಂದಾಳ. ಹಂಗೆ ಮಾತಾಡಲಿಲ್ಲ ಅಂದ್ರೆ ಕೇಳಿ, ನಿನ್ನ ಕೈಯಾಗ ಕೊಡು. ಅವಳು ಅಂಬ್ಲಿಲ್ಲ ಅಂದ್ರೆ ಕೇಳು. ಅವಳು ಹಂಗೆ ಮಾತಾಡೋದು ಕಣ್ಮಮ್ಮ. ಅವಳ ಮಾತು ಮಾತ್ರ ನೀನು ಕೇಳಬೇಡ. ಅವಳ ಮಾತು ನೀನು ಕೇಳ್ಕೊಂಡು ಮಾತ್ರ ನೀನು ಇದು ಮಾಡಬೇಡ. ಏನು ಮಾಡೋದು? ಸುಮ್ಮನೆ ಇದ್ದು ಬಿಡು. ಸುಮ್ಮನೆ ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ. ಏನೋ ಗೊತ್ತಿಲ್ಲಪ್ಪ ಅಮ್ಮಂಗೆ ಇದ್ದು ಬಿಡು. ಅಲ್ಲ ಬಂದಿಯ ನನಗೆ ಗೋಳ ಆಡ್ತೈತೆ ಅತ್ತಾಗಿಯ. ನಾನು ಕೊಡೋಣತ್ತ ಬಿಡಿಸ್ಕೊಂಬಂದ್ರು ಬರ್ಸ್ಕೊಂಬರ್ಲಿ ಇಂಥ ಕಷ್ಟಾಗೆ ನಾನು ಮಗಳಿಗೆ ಮಾತ್ರ ದುಡ್ಡು ಕೊಟ್ಟಿದ್ಯಂತೆ ಕೊಡು ದಡಪಯ್ಯ ಅಂತಂತು. ನೋಡು ಅದು ಎಲ್ಲ ಹೆಂಗೆ ಗೊತ್ತಾಯ್ತು ನೋಡಿ. ಅದನ್ನೆಲ್ಲ ಕೇಳಾಳೆ ಅಂತಂದ್ರೆ ಅವಳು ತಗೆ ಸಾರ ಐತಿ ಇಕ್ಕಿ ತೊರ್ಲೇಳು. ಸುಮ್ಮನೆ ದಡಪಾಯಿ ನೀನು ತಲೆ ಕೆಡಿಸಬೇಡ. ದಡಪಾಯಿ ಅಂದ ಇಟ್ಕೇನೆ ತಲೆ ಕೆಡಿಸಬೇಡವಮ್ಮ ನೀನು. ಸುಮ್ಮನೆ ಇದ್ಬಿಡು. ಅವಳು ಹಂಗೇನೆ ದಡಪಾಯಿ 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 ಅಂತಾಳೆ. ಅದಕ್ಕೆಲ್ಲನ ನೀನು ಬೆರ್ಗಾಗ್ಬೇಡ. ನಾನು ಎಷ್ಟು ಹೇಳ್ತೀನಿ ಸುಮ್ಮನೆ ಇದ್ಬಿಡು. ಅವಳು ಮಾತಾಡ್ಸೋಕ್ಕೆ ಹೋಗ್ಬೇಡ ಅಂತ. ತಾವಾಜ ಸುಮ್ಮನೆ ಕೂಕಣಿತಮ್ಮ. ಅವಳೇ ಬಂದಿದ್ದು. ಅವಳೆ ಬಂದು ಹಿಂಗೆ ಎಲ್ಲನ ಬೇಕು ದಡಪಯ್ಯ ಕೊಡು ಅಂತ ಹೇಳಿ ನನಗೇನೆ ನನ್ನ ಮಗ ಸೊಸೆ ಬಿಡಿಸ್ಕೊಂಬರ್ಬೇಕು. ಪಾಪ ಅವರು ಅಲ್ಲೇ ಇದ್ದಾರೆ, ನೋಡೋಕ್ಕಾಗಲ್ಲ. ಹೋಗಿದ್ದೆ ನೋಡೋಕ್ಕಾಗಲ್ಲ, ಅಲ್ಲಿ ಬಿಡಿಸ್ಕೊಂಡು ಹೋಗು ಅಂತ ಅಳ್ತಿದ್ಲು. ಬೇರೆ ಯಾರೂ ಅಲ್ಲ, ಅವಳು ನಿನ್ನ ಮೊಮ್ಮಗಳೇ, ನಾನು ನಿನ್ನ ಮಗಳೇ. ನಾನು ನಿಮ್ಮ ಮನೆಯಾಗೇನೆ ಹೆಣ್ಮಗಳು. ಮೊದಲು ಸೆನಕ್ಕಿದ್ವಿ. ಇತ್ತೀಚೆಗೆ ಹಿಂಗಾಗಿದ್ದು. ಮೊದಲೆಲ್ಲ ನಾನು ಗಂಡಾಗಿದ್ವಲ್ಲ ದೊಡ್ಡಪ್ಪಯ್ಯ, ನನ್ನೇ ಮಗಳು ಅಂತ ಅಂದ್ಕೊಂಡಿದ್ದೆ. ನಿಮ್ಮ ಸ್ವಂತ ಹೆಣ್ಮಕ್ಳನ್ನೇ ಕರೀಲಿಲ್ಲ ನೀನು. ಅವಾಗ ತಲೆ ಕೆಡಿಸ್ಕೊಂತಿರ್ಲಿಲ್ಲ. ನನ್ನ ಅಂತಂದರೆ ಸವಿತಮ್ಮ ಅಂತ ಸ್ವಂತ ಮಗಳ ಥರ ನೋಡ್ಕೊಂಡಿದ್ದೆ ಅಂತ ಹೇಳಿ ಬಲು ಮಾತಾಡಿದ್ಲು. ಆವಾಗ ಈ ಅಪ್ಪಗೆ ಬಿಡು ಕೊಡೋಣ ಅಂತ ಅನ್ಸೈತಿ. ಅದಕ್ಕೆ ನಾನು ಕೊಡಬೇಡ ಕಣಪ್ಪ ಅಂತಂದೆ. ಅದಕ್ಕೆ ಇಲ್ಗೊಂದು ತಡಿ ಬಂತು, ಬೇಡ ಅಂದೆ. ಸರಿ ಬಿಡ, ಮತ್ತೆ ಬೇಡ ಅಂತೀರ ಹೊಸಾರು ಯಾಕತ್ತ. ಬೇಡ ಅಂದಮೇಲೆ ಕೊಡೋದು ಚಂದಲ್ಲ. ಬೇಡ ಅಂದಮೇಲೆ ಬೇಡ ಅಷ್ಟೇ. ಸುಮ್ಮನೆ ಆಗ್ಬಿಡ್ತೀನಿ. ಯಾಕಂತ ಹೇಳ್ತೀನಿ. ನಾನು ಶಂಕರಿಗೂ ಫೋನ್ ಮಾಡಿಸಿದ್ದೆ. ಎತ್ತ ಹೋದ್ನಲ್ಲ ಅವನು ದೇವ್ರಂತ ಫೋನ್ ಮಾಡಿಸಿದ್ದೆ. ಫೋನ್ ಮಾಡಲ್ಲ ನಿಮ್ಮ ಸಿಕ್ಕಪ್ಪಿ ಅಂತ ಮಾಡಿದ್ದೆ. ಅವನು ಹಂಗೆ ಅಂದ, ಬೇಡ ಕಣಪ್ಪ ನೀನು ಕೊಡ್ಬೇಡ ಸುಮ್ಕಿರು, ಯಾಕೆ ಕೊಡ್ತೀವಿ ಅಂತ ಅವನು ಹಂಗೆ ಅಂದ. ಅದಕ್ಕೆ ನಾನು ಸುಮ್ಮನೆ ಅದೇ. ಅಯ್ಯಪ್ಪಿದ್ದು ಕೊಡ್ಬೇಡ ಅಂತೈತೆ ಅಪ್ಪ. ಅಯ್ಯಪ್ಪನ ಹಂಗೆ ಅಂಬದು ಬಿಡತ್ತ ಅಂತಾರ ಅಪ್ಪಯ್ಯ. ಯಾವಾಗ ಅವಳು ಅಪ್ಪನ ಮೇಲೇ ಜಮ್ಮ ಮಾಡಕ್ಕೆ ನಿಂತ್ಕೊಂಡ್ಲ, ನಾನೇನು ಅನ್ಕೊಂಡಿದ್ದೆ, ಬೇಡ ಅವಳು ಸವಾಸನೆ ಬೇಡ ಅಂತೇಳಿ ಅಯ್ಯಪ್ಪನ ಅದಕ್ಕೇನೆ ಬೇಡ ಅವ್ರ ಸವಾಸನೆ ಬೇಡ ಅಂತ ಅಂದ್ಬಿಡ್ತು ಈ ಅಪ್ಪನೂ. ನೋಡಿದ್ರಲ್ಲ ವೀಕ್ಷಕರೇ, ಇವಾಗ ನಮ್ಮ ಮಾಮ ದುಡ್ಡು ಕೊಡ್ತೀನಿ ಮುತ್ತನ್ನು ಬಿಡಿಸ್ಕೊಬರಕ್ಕೆ ಅಂತೈತೆ. ಅದಕ್ಕೆ ಬೇಡ ಕಣ್ಮಮ್ಮ ಕೊಡಬೇಡ ಅಂತ ಹೇಳ್ತಾ ಇದ್ದೀನಿ. ಅದಕ್ಕೆ ಎಲ್ಲರಿಗೂ ಕೊಟ್ಟೈತಿ, ನಾಲ್ಗೂ ಕೊಡೋಣ ಲೆಕ್ಕ ಅಷ್ಟ ಅಮ್ಮಂಗೆ ಆಗೈತೆ. ಅವಳು ದಡಪಾಯಿ ಅಂತಲ್ಲ. ಅವಳು ಬಂದು ಒಂದಿಟ್ಟು ಹಂಗೆ ಮಾತಾಡಿದಾಳೆ ಚೆನ್ನಾಗಿ. ಅದಕ್ಕೆ ಈ ಮಾಮ್ಗೆ ಹಂಗೆ ಅನ್ಸೈತಿ. ಏನೇಂದ್ರೂ ಅವ್ರನ್ನ ಮಾತ್ರ ನಂಬಾರ್ದು. ನೋಡ್ತಾ ಇರಿ, ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.